ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸೇ ಆಗಿರುತ್ತೆ. ಸೊ ಎಸ್, ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ವಿಡಿಯೋ ಬೇಕು ಅಂತ. ಡೆಫಿನೆಟ್ಲಿ ನಾನು ಈಚ್ ಆ್ಯಂಡ್ ಎವ್ರಿ ಕಮೆಂಟ್ನ ನೋಡ್ತೀನಿ. ಓಕೆ, ಎಸ್, ಆಲ್ರೆಡಿ ತಮಿಳಲ್ಲಿ ನೋಡಿರ್ತೀರ ಏನ್ರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಎಸ್, ನಿಮಗೆ ನಿಮ್ಮ ಪರ್ಸನ್ ಕಡೆಯಿಂದ ಮೆಸೇಜ್. ಓಕೆ, ಕೆಲವೊಂದು ಮೆಸೇಜ್ ಹೇಳಬೇಕು ಅಂತ ಇರ್ತಾರೆ, ಹೇಳಕ್ ಆಗಿರಲ್ಲ. ಆ ಥರದ್ದು ಏನಾದರೂ ಇದೆಯಾ? ಇದೆ ಅಂದರೆ ಅದು ಏನ್ರ ಬಗ್ಗೆ ನೋ ಕಾಂಟ್ಯಾಕ್ಟಲ್ಲಿ ಇರ್ಬೋದು, ಬಟ್ ಸ್ಟಿಲ್ ಅವ್ರಿಗೆ ಒಂದು ಮೆಸೇಜ್ ನಿಮಗೆ ಹೇಳಬೇಕು ಅಂತ ಇತ್ತು, ಹೇಳಕ್ ಆಗಿರಲಿಲ್ಲ. ಅದನ್ನು ನಾನು ಇವಾಗ ನಿಮಗೆ ಹೇಳ್ತೀನಿ. ಕಾಂಟ್ಯಾಕ್ಟಲ್ಲೇ ಇರ್ತೀರಾ, ಬಟ್ ಏನೋ ಒನ್ ಥಿಂಗ್ ಅವ್ರಿಗೆ ಏನೋ ಒಂದು ಒಪಿನಿಯನ್ ಹೇಳಬೇಕು ಅಂತ ಇರುತ್ತೆ, ಹೇಳಕ್ ಆಗಿರಲ್ಲ, ಹೆಸಿಟೇಷನ್, ಏನ್ ಜಡ್ಜ್ ಮಾಡ್ತಿರೋ ಅಂತ. ಬಟ್ ಲೆಟ್ಸ್ ಸಿ, ನೀವು ಅವರ ಒಂದು ಮನಸ್ಸಲ್ಲಿ ಲೈಕ್ ಯಾವ ಥರ ನಿಮ್ಮ ಬಗ್ಗೆ ಒಪಿನಿಯನ್ ಇದೆ ಆ್ಯಂಡ್ ನಿಮ್ಮನ್ನ ಯಾವ ಪೊಸಿಷನಲ್ಲಿ ಇಟ್ಟಿದ್ದಾರೆ. ಲೈಕ್ ನೀವು ಫಸ್ಟ್ ಪ್ರಯಾರಿಟಿಲಿ ಬರ್ತೀರಾ, ಸೆಕೆಂಡ್ ಪ್ರಯಾರಿಟಿಲಿ ಬರ್ತೀರಾ, ಥರ್ಡ್ ಪ್ರಯಾರಿಟಿಲಿ ಬರ್ತೀರಾ, ನೀವು ಅವ್ರ ಲೈಫಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ನ ಅಲ್ವಾ? ಎಲ್ಲದಕ್ಕೂ ಕ್ಲಾರಿಟಿ ಕೊಡೋಣ ಗೈಸ್. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ ಒನ್ ಡ್ರಾಪ್ ಮಾಡಿದ್ರೆ ಆಯ್ತು. ನಾನು ರಿವರ್ಸಲ್ ಕೂಡ ತಗೊಂತೀನಿ ಈ ಒಂದು ರೀಡಿಂಗ್ ಅಲ್ಲಿ. ಲೆಟ್ಸ್ ಸಿ. 10 of Wands ರಿವರ್ಸ್ ಆಗಿ ಬಂದಿದೆ ನಿಮಗೆ ಫಸ್ಟ್ ಕಾರ್ಡ್. ಅಂದ್ರೆ ವೆರಿ ಕ್ಲಿಯರ್. ಇಷ್ಟು ದಿನ ಮೇ ಬಿ ಈ ಒಂದು ರಿಲೇಶನ್ಶಿಪ್ ಅಥವಾ ಈ ಒಂದು ಕನೆಕ್ಷನ್ ಬರ್ಡನ್ ತರ ಫೀಲ್ ಮಾಡ್ಕೊಂತ ಇದ್ರೇನೋ, ಅಥವಾ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇತ್ತು ಮೇ ಬಿ ನಿಮ್ಮಿಬ್ರು ಒಬ್ರೊಬ್ರು ಅರ್ಥ ಮಾಡ್ಕೊಳ್ಳೋದಕ್ಕೆ, ಆ ಕಂಪ್ಯಾಟಿಬಿಲಿಟಿ, ಇನ್ನೊಬ್ರು ಲೈಫ್ ಸ್ಟೈಲ್ಗೆ ಒಬ್ರು ಅಡ್ಜಸ್ಟ್ ಆಗೋದಕ್ಕೆ, ನಿಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗೋದಕ್ಕೆ, ನೀವು ಅವ್ರ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗೋದಕ್ಕೆ ತುಂಬಾ ಡಿಫಿಕಲ್ಟ್ ಆಗ್ತಾ ಇತ್ತು. ಮೇ ಬಿ ಒಂದ್ ಪಾಯಿಂಟ್ ಅಲ್ಲಿ ನಿಮಗೆ ಫೀಲ್ ಆಗ್ತಾ ಇತ್ತು ಈ ರಿಲೇಶನ್ಶಿಪ್ ಮೇ ಬಿ ನಾನ್ ಟ್ರೈ ಮಾಡ್ತಿರೋದಕ್ಕೆ ವರ್ಕ್ ಆಗ್ತಾ ಇದೆ, ಈ ಪರ್ಸನ್ ಏನು ಎಫರ್ಟ್ ಹಾಕ್ತಾ ಇಲ್ಲ, ಈ ಪರ್ಸನ್ನಿಗೆ ಈ ರಿಲೇಶನ್ಶಿಪ್ ವರ್ಕ್ಔಟ್ ಆಗ್ಬೇಕಂತ ನಿಜವಾಗ್ಲೂ ಇದೆಯಾ, ಮೇ ಬಿ ಹಿಂಗೆಲ್ಲ ಯೋಚನೆಗಳು ನಿಮ್ಮ ಮೈಂಡಲ್ಲಿ ತುಂಬಾ ಸತಿ ಬರ್ತಾ ಇತ್ತು. ಬಟ್ ಐ ಫೀಲ್ ಇವಾಗ ನಿಮ್ಮ ಪರ್ಸನ್ನಿಗೆ ರಿಯಲೈಸೇಷನ್ ಆಗಿದೆ, ಲೈಕ್ ಅವರು ಎಫರ್ಟ್ ಹಾಕಬೇಕು, ಅವ್ರು ಕೂಡ 100% ಕೊಡಬೇಕು, ನಿಮ್ಮನ್ನ ಗ್ರಾಂಟೆಡ್ ಆಗಿ ತಗೋಬಾರ್ದು, ಹಿಂಗೆಲ್ಲ ಥಾಟ್ಸ್ ರೀಸೆಂಟ್ ಆಗಿ ಅವ್ರಿಗೆ ನಿಮ್ಮ ಬಗ್ಗೆ ಬಂದಿದೆ ಆ್ಯಂಡ್ ಈ ಕನೆಕ್ಷನ್ ಬಗ್ಗೆನೂ ಬಂದಿದೆ. ಮೇ ಬಿ ಅವರು ಇಷ್ಟು ದಿನ ನಂಬ್ತಾ ಇರಲಿಲ್ಲ, ಲೈಕ್ ನೀವು ಜೆನ್ಯೂನ್ ಆಗಿ ಎಫರ್ಟ್ ಆಗ್ತಾ ಇದ್ದೀರಾ ಅಥವಾ ಇಟ್ಸ್ ಜಸ್ಟ್ ಏನೋ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ, ಕ್ಯಾಶುವಲ್ ಆಗಿ ತೊಗೊಂಡಿದ್ದೀರಾ, ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ಇತ್ತು ಅವ್ರಿಗೆ ನಿಮ್ಮ ಬಗ್ಗೆ. ಬಟ್ ಇವಾಗ ಅವರಿಗೆ ರಿಯಲೈಸೇಷನ್ ಆಗಿದೆ, ನೀವು ಆ್ಯಕ್ಚುಲಿ ಈ ಒಂದು ಕನೆಕ್ಷನ್ಗೆ 100% ಕೊಡ್ತಾ ಇದ್ದೀರಾ, ನೀವು ಅದನ್ನ ಎಷ್ಟು ಆಗುತ್ತೆ ಅಷ್ಟು ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಆಮೇಲೆ ನೀವು ಅವ್ರ ಲೈಫಿಗೆ ಬಂದಮೇಲೆ ಎಷ್ಟೋ ಅವರ ಸಮಸ್ಯೆಗಳು ಕಡಿಮೆ ಆಗಿದೆ, ಎಷ್ಟೋ ಬರ್ಡನ್ಸ್ ಕಡಿಮೆ ಆಗಿದೆ. ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ಅವ್ರಿಗೆ ಅವರ ಮೈಂಡ್ ಸೆಟ್ಟಲ್ಲಿ ಹೋಗ್ತಾ ಇದೆ ನಿಮ್ಮ ಬಗ್ಗೆ. ಲೆಟ್ಸ್ ಸಿ, ದೇರ್ ಈಸ್ 5 of Swords ಇದೆ. ಮೇ ಬಿ ರೀಸೆಂಟಾಗಿ ಏನೋ ಒಂದು ಜಗಳ ಆಗಿರೋದು, ರೀಸೆಂಟಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು, ಮಾತುಕತೆಲೆ ಲೈಕ್ ಕಾನ್ವರ್ಸೇಷನ್, ಲೈಕ್ ಕಾಲ್ ಅಥವಾ ಮೆಸೇಜಲ್ಲೇ ಆಗಿರ್ಬೋದು, ಸ್ವಲ್ಪ ಜಗಳ ಆಗಿದೆ ನೋಡ್ತಾ ಇದ್ದೀನಿ. ಈ ಜಗಳದಲ್ಲಿ ನೀವಿಬ್ಬರಷ್ಟೇ ಅಲ್ದೇ ಹೊರಗಡೆ ಜನರು ಒಪಿನಿಯನ್ ತಗೊಂಡಿರೋದು, ಅದೆಲ್ಲ ಪಾಸಿಬಿಲಿಟಿ ಇದೆ. ಬಿಕಾಸ್ ಇಲ್ಲಿ ನೋಡ್ಬೋದು ಬ್ಯಾಕ್ಗ್ರೌಂಡಲ್ಲಿ ಏರ್ ಅಷ್ಟು ಚೆನ್ನಾಗಿಲ್ಲ, ರೈಟ್? ಬಟ್ ಈ ಒಂದು 10 of Wands ಬ್ಯಾಕ್ಗ್ರೌಂಡ್ ಏರ್ ನೋಡಿ, ಇಟ್ಸ್ ವೆರಿ ಕ್ಲಿಯರ್, ರಿವರ್ಸಲ್ ಆಗಿ ಬಂದಿದೆ. ಓಕೆ, ಸೊ ಲೆಟ್ಸ್ ಸಿ. 10 of Wands 5 of Swords ನೋಡಿದ್ರೆ ಗೈಸ್, ಐ ಗೆಸ್ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ನೂ ಹೋಗಿಲ್ಲ, ಇನ್ನೂ ಇದೆ, ಬಟ್ ಒಂದು ಸ್ವಲ್ಪ ಕಡಿಮೆ ಆಗಿದೆ. ಲೆಟ್ಸ್ ಸಿ, ಡೈರೆಕ್ಟ್ ಮೆಸೇಜ್ ನಿಮಗೆ ಇವ್ರ ಕಡೆಯಿಂದ ಏನಿದೆ ಅಂತ ನೋಡೋಣ. 3 of Swords in reverse. ಸೊ ಗೈಸ್, ಒನ್ ಥಿಂಗ್ ಇಸ್ ಫಾರ್ ಶೋರ್, ಮೇ ಬಿ ನೀವು ಬ್ರೇಕಪ್ ಅಲ್ಲಿ ಇದ್ದೀರಾ, ಮೇ ಬಿ ನೀವು ಸೆಪರೇಷನ್ ಅಲ್ಲಿ ಇದ್ದೀರಾ. ತುಂಬಾ ಜನ ಅವ್ರಿಗೆ ನಿಮ್ಮ ಬಗ್ಗೆ ಇವಾಗಲೇ ಒಂದು ಟ್ರಸ್ಟ್ ಅನ್ನೋದೊಂದು ಬಂದಿಲ್ಲ, ಇವಾಗಲೇ ಲೈಕ್ ಯು ಆರ್ ದ ಒನ್ ಅನ್ನೋ ಒಂದು ಥಾಟ್ ಬಂದಿಲ್ಲ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ನಿಮ್ಮ ಬಗ್ಗೆ ಸಿಟ್ಟು ಅನ್ನೋದು ಕಡಿಮೆ ಆಗಿದೆ, ನಿಮ್ಮ ಬಗ್ಗೆ ಬೇಜಾರು ಅನ್ನೋದು ಕಡಿಮೆ ಆಗಿದೆ. ಇವಾಗ ರಿಯಲೈಸೇಷನ್ ಆಗ್ತಾ ಇದೆ ಅವರಿಗೆ, ಅಥವಾ ನಿಮಗೆ ಇವಾಗ ರಿಯಲೈಸೇಷನ್ ಆಗಿದೆ ಅವರ ಒಂದು ವ್ಯಾಲ್ಯೂ ನಿಮ್ಮ ಲೈಫಲ್ಲಿ ಅನ್ನೋದು ಅವ್ರಿಗೂ ಗೊತ್ತಾಗಿದೆ ಕೂಡ ಇವಾಗ.
ಪಾಸಿಬಿಲಿಟಿ ಇದೆ. ಯಾರು ಥರ್ಡ್ ಪರ್ಸನ್ ಇದ್ರು ಅಂದ್ರೆ ರೀಸೆಂಟ್ ಆಗಿ ಅವರು ಬಿಟ್ಟೋಗಿರೋದು, ಥರ್ಡ್ ಪರ್ಸನ್ ಪ್ರಾಬ್ಲಮ್ಸ್ ಇಂದ ನೀವು ಹೊರಗೆ ಬರಬಹುದು. ಮೇ ಬಿ ಗೈಸ್, ಯಾರೆಲ್ಲ ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ಒನ್ ಥಿಂಗ್ ಇಸ್ ಕ್ಲಿಯರ್, ನೀವು ಇವ್ರ ಲೈಫಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇಲ್ಲ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ನೀವು ಇವ್ರ ಲೈಫಲ್ಲಿ ಒಂದು ಆಪ್ಷನ್ ತರಾನೇ ಟ್ರೀಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಇಲ್ಲಿ 3 ಆಫ್ ಸ್ವರ್ಡ್ಸ್ ಇದೆ, ಇಲ್ಲಿ 5 ಆಫ್ ಸ್ವರ್ಡ್ಸ್ ಇದೆ ಅಂಡ್ 10 ಆಫ್ ವಾಂಡ್ಸ್ ಇದೆ. ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಇದೆಲ್ಲ ಒಳ್ಳೆ ಒಂದು ಕಾರ್ಡ್ಸ್ ಅಲ್ಲ, ಒಂದು ಎಸ್ಪೆಷಲಿ ಲವ್ ರೀಡಿಂಗ್ ಮಾಡ್ಬೇಕಾದ್ರೆ ಒಳ್ಳೆ ಕಾರ್ಡ್ಸ್ ಅಲ್ಲ ಇದು. ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ನೋಡ್ತಾ ಇದ್ದೀನಿ ಕಾನ್ಸ್ಟೆಂಟ್ ಆಗಿ. ಈ ಪರ್ಸನ್ ಯಾರೋ ಥರ್ಡ್ ಪೀಪಲ್, 4-5 ಜನ ಫ್ರೆಂಡ್ಸ್ದು ಒಪಿನಿಯನ್ಸ್ ನಿಮ್ಮ ಬಗ್ಗೆ ಕೇಳ್ತಾ ಇರೋದು, ನಿಮ್ಮ ಬಗ್ಗೆ ಆ ಒಂದು ವೇಯಲ್ಲಿ ಜಡ್ಜ್ ಮಾಡ್ತಾ ಇರೋದು, ನಿಮ್ನ ಫಸ್ಟ್ ಪ್ರಯಾರಿಟಿಲಿ ಇಟ್ಟೇ ಇಲ್ಲ ಇವರು. ನಿಮ್ನ ನೋ ಅಷ್ಟೊಂದು ಇಂಪಾರ್ಟೆಂಟ್ ಪೊಸಿಷನ್ ಅಲ್ಲಿ ಇಟ್ಟಿಲ್ಲ. ನಾನು ಡೈರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ಐ ಡೋಂಟ್ ನೋ, ಮೆಸೇಜಸ್ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ. ನಿಮಗೆ ಗೊತ್ತು, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ ಏನಿದ್ರು. ಬಟ್ ಟ್ರಸ್ಟ್ ಮೀ, ಒನ್ ಥಿಂಗ್ ಇಸ್ ಫಾರ್ ಶೋರ್, ಮಿಸ್ ಮಾಡ್ಕೊತಾ ಇದ್ದಾರೆ. ಒನ್ ಥಿಂಗ್ ಇಸ್ ವೆರಿ 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 ಶೋರ್, ಮಿಸ್ ಮಾಡ್ಕೊತಾ ಇದ್ದಾರೆ. ರಿಯಲೈಸೇಷನ್ ಆಗಿದೆ ಒಂದು ಪಾಯಿಂಟ್ ಅಲ್ಲಿ. ನೀವು ತುಂಬಾ ಅವರಿಗೆ ಎಮೋಷನಲಿ ಹೆಲ್ಪ್ ಮಾಡಿದೀರಾ. ಐ ಡೋಂಟ್ ನೋ ನಿಮ್ಮಿಬ್ರು ಮಧ್ಯೆ ಏನಾಯ್ತು, ಯಾರು ಚೀಟ್ ಮಾಡಿದ್ರು, ಅವ್ರು ಚೀಟ್ ಮಾಡಿದ್ರ, ನೀವ್ ಚೀಟ್ ಮಾಡಿದ್ರ, ಅವ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋದ್ರ, ನೀವ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋದ್ರ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಬಟ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಅವರಿಗೆ ರಿಯಲೈಸೇಷನ್ ಆಗ್ತಾ ಇದೆ. ಅವ್ರು ಯಾವಾಗೆಲ್ಲ ಲೋ ಫೀಲ್ ಮಾಡ್ತಾ ಇದ್ರು, ಯಾವಾಗೆಲ್ಲ ವೀಕ್ ಫೀಲ್ ಮಾಡ್ತಾ ಇದ್ರು, ನೀವ್ ಯಾವಾಗ್ಲೂ ಅವ್ರಿಗೆ ಧೈರ್ಯ ತುಂಬಿಸ್ತಾ ಇದ್ರಿ, ನೀವ್ ಯಾವಾಗ್ಲೂ ಅವರಿಗೆ ಪಾಸಿಟಿವ್ ಫೀಲ್ ಮಾಡಿಸ್ತಾ ಇದ್ರಿ. ಯಾವಾಗ ಅವ್ರ ಲೈಫಲ್ಲಿ ಎಲ್ಲ ಕಳ್ಕೊಂಡ್ಬಿಟ್ಟೆ, ಲೈಫಲ್ಲಿ ಒಂಥರ ಡ್ಯಾಮೇಜ್ಡ್ ಆಗ್ತಾ ಇದ್ರು ಎಮೋಷ್ನಲಿ, ನೀವು ಅವರಿಗೆ ಎಮೋಷ್ನಲಿ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇದ್ರಿ. ಮೇ ಬಿ ಆ ಒಂದು ಮೆಸೇಜ್ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತಾರೆ. ಮೇ ಬಿ ಅವ್ರು ಯಾವಾಗೆಲ್ಲ ಬ್ರೇಕ್ ಡೌನ್ ಆಗ್ತಾರಲ್ವಾ, ಬೇಜಾರಾಗುತ್ತೆ, ಯಾವಾಗೆಲ್ಲ ಆ ಮೂನ್ ಫೇಸಸ್ ಎಮೋಷ್ನಲಿ ಕಂಪ್ಲೀಟ್ಲಿ ಎಮೋಷನ್ಸ್ ಫುಲ್ ಹೈಟೆಂಡ್ ಆಗುತ್ತಲ್ವಾ, ಅಂದ್ರೆ ಓವರ್ಲಿ ಎಮೋಷನಲ್ ಫೀಲ್ ಮಾಡಕ್ ಶುರು ಮಾಡಿದಾಗ ನಿಮ್ನ ನೆನಪಿಸ್ಕೊಂತಾರೆ. ಇವ್ ನನ್ನ ಜೊತೆ ಇದ್ರೆ ಮೇ ಬಿ ನನಗೆ ಸಪೋರ್ಟ್ ಕೊಡ್ತಾ ಇದ್ರು, ಎಮೋಷ್ನಲಿ ಸಪೋರ್ಟ್ ಕೊಡ್ತಾ ಇದ್ರು. ಹಂಗೆಲ್ಲ ಅವಾಗ ನಿಮ್ನ ಮಿಸ್ ಮಾಡ್ಕೊಂತಾರೆ. ಐ ಡೋಂಟ್ ಥಿಂಕ್ ಇವ್ರು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ. ಐ ಡೋಂಟ್ ಥಿಂಕ್ ಮತ್ತೆ ಒಂದು ಪ್ರಾಪರ್ ಬಾಂಡಿಂಗ್ ನಿಮ್ಮಿಬ್ರು ಮಧ್ಯೆ ಆಗುತ್ತೆ ಅಂತ. ಬಿಕಾಸ್ ಥರ್ಡ್ ಪರ್ಸನ್ ಇನ್ವಾಲ್ವ್ಮೆಂಟ್ ನೋಡ್ತಾ ಇದ್ದೀನಿ. ಆ್ಯಂಡ್ ಈ ಪರ್ಸನ್ ಒಂದಷ್ಟು ಜನರು ಒಪಿನಿಯನ್ ಕೇಳ್ಕೊಂಡು ಆ ಸ್ಟ್ರೆಸ್ ತಗೊಂಡು ಈ ಸ್ಟ್ರೆಸ್ ತಗೊಳ್ಳೋದು, ಅವರೇ ಒಂದು ಟ್ರಾಮಾದಲ್ಲಿದ್ದಾರೆ, ಅವರೇ ಒಂದು ಪಾಸ್ಟ್ ಬ್ರೇಕಪ್ ಇಂದ ಇನ್ನೂ ಮೂವ್ ಆನ್ ಆಗಿಲ್ಲ. ವೆರಿ 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 ಡ್ಯಾಮೇಜ್ಡ್ ಸಿಚುವೇಶನ್ ಅಲ್ಲಿ ನೋಡ್ತಾ ಇದ್ದೀನಿ ಈ ಒಂದು ಕನೆಕ್ಷನ್ನ. ಗೈಸ್, ಪಾಸಿಬಿಲಿಟಿ ಇದೆ ನೀವಿಬ್ರೇ ಇದೀರಾ ಈ ಒಂದು ಪಿಕ್ಚರ್ ಅಲ್ಲಿ ಅಂದ್ರೆ ವೆರಿ ಲೆಸ್ ಪಾಸಿಬಿಲಿಟಿ ನಿಮ್ಮಿಬ್ರು ಮಧ್ಯ ಸಮಥಿಂಗ್ ಬೆಟರ್ ಆಗೋದು. ಇನ್ ಫ್ಯಾಕ್ಟ್ ಒಂದಷ್ಟು ಜನ ಕಾಮನ್ ಫ್ರೆಂಡ್ಸ್, ಮ್ಯೂಚುವಲ್ ಫ್ರೆಂಡ್ಸ್, ಫ್ಯಾಮಿಲೀಸು ಇನ್ವಾಲ್ವ್ ಮಾಡಿದ್ರೆ ಮೇ ಬಿ ಈ ಒಂದು ಕನೆಕ್ಷನ್ ವರ್ಕ್ ಆಗ್ಬೋದು. ಬಟ್ ನೀವಿಬ್ರೇ ಸಾಲ್ವ್ ಮಾಡ್ಕೊಂತೀರಿ, ನೀವಿಬ್ರೇ ವರ್ಕೌಟ್ ಮಾಡಕ್ ಟ್ರೈ ಮಾಡ್ಕೊಂತೀರಾ ಅಂದ್ರೆ ನೋ, ವೆರಿ ಲೆಸ್ ಪಾಸಿಬಿಲಿಟಿ ನೋಡ್ತಾ ಇದ್ದೀನಿ. ವೆರಿ ವೆರಿ ಲೆಸ್ ಪಾಸಿಬಿಲಿಟಿ. ಸೊ ನಾವು ಇಟ್ ಇಸ್ ಟೋಟಲಿ ಅಪ್ ಟು ಯು. ನಿಮಗೆ ಬಿಟ್ಟಿದ್ದು ಈ ಪರ್ಸನ್ನ ಚೂಸ್ ಮಾಡ್ತೀರಾ ಇಲ್ವಾ ಅಂತ. ಬಿಕಾಸ್ ಕಂಪ್ಲೀಟ್ಲಿ ಅವ್ರದ್ದೇ ಒಂದು ಟ್ರಾಮಾದಲ್ಲಿದ್ದಾರೆ, ಅವ್ರದ್ದೇ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಒಳಗೆ ಮುಳುಗೋಗ್ಬಿಟ್ಟಿದ್ದಾರೆ, ಅವ್ರದ್ದೇ ಒಂದಷ್ಟು ಪಾಸ್ಟಲ್ಲಿ ಆದ ಒಂದು ನೆಗೆಟಿವ್ ಮೆಮೊರೀಸ್ನ ಇನ್ನೂ ಕ್ಯಾರಿ ಮಾಡ್ತಾ ಇದ್ದಾರೆ. ಮೇ ಬಿ ಅದು ನಿಮಗೂ ಚೆನ್ನಾಗಿ ಗೊತ್ತು. ಐ ಡೋಂಟ್ ಥಿಂಕ್ ಇವರೊಂದು ಸ್ಟ್ರಾಂಗ್ ಆಗಿ ಒಂದು ಡಿಸಿಷನ್ ತಗೊತಾರೆ ನಿಮ್ಮ ಬಗ್ಗೆ ಅಂತ. ಐ ಡೋಂಟ್ ಥಿಂಕ್ ಇವ್ರ ಫ್ಯಾಮಿಲಿ ಮುಂದೆ ಹೋಗ್ಬಿಟ್ಟು ಇವರೇ ನನಗೆ ಬೇಕು ಅಂತ ಧೈರ್ಯವಾಗಿ ಹೇಳ್ತಾರೆ ಅಂತ ಅಷ್ಟೊಂದು ಕರೇಜಿಯಸ್ ಪರ್ಸನ್ ಅನ್ನೋದನ್ನ ನೋಡ್ತಾ ಇಲ್ಲ. ಸೊ ಎಸ್ ಗೈಸ್, ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ನಿಮಗೇನು ಅನ್ಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಅಟ್ ಎನಿ ಮೂಮೆಂಟ್ ಯಾವ್ದಾದ್ರೂ ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಆ್ಯಂಡ್ ಗೈಸ್, ಮೆಂಬರ್ಶಿಪ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಯಾರಿಗಾರು ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗ್ಬೋದು. ಲೆವೆಲ್ 3 ಜಾಯ್ನ್ ಆದೋ, ಐ ಮೀನ್ 2, ಸಾರಿ ನಾಟ್ ಲೆವೆಲ್ 3, 2 ಅದರಲ್ಲೇ ಇದೆ ಏನೆಲ್ಲ ಇರುತ್ತೆ, ಪರ್ಕ್ಸ್ ಇರುತ್ತೆ ಅಂತ. ಫಸ್ಟ್ ಲೆವೆಲ್ ಅಲ್ಲಿ ಜಾಯ್ನ್ ಆದವರಿಗೆ ಇಮೋಜಸ್, ಮೇ ಬಿ ಜಸ್ಟ್ ಇಮೋಜಸ್ ಇರುತ್ತೆ ಅಷ್ಟೇ. ಲೈವ್ ಸೆಷನ್ ಬಂದಾಗ ಡೆಫಿನೆಟ್ಲಿ ನಿಮ್ಮ ಕ್ವೆಶನ್ಸ್ನ ತಗೊತೀನಿ ಫಸ್ಟ್ ಲೆವೆಲ್ ಬಂದವ್ರಿಗೆ. ಡೆಫಿನೆಟ್ಲಿ
ವೀಕ್ಲಿ ಒನ್ಸ್ ಲೈವ್ ಸೆಷನ್ ಕನ್ಫರ್ಮ್ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಲೆವೆಲ್ 2 ಅವ್ರಿಗೆ ನಿಮಗೆ ವೀಕ್ಲಿ ಗೈಡೆನ್ಸ್ ಬೇಸ್ಡ್ ಆನ್ ಝೋಡಿಯಾಕ್ ಸೈನ್ಸ್ ನಿಮ್ಮದು ಅದನ್ನು ಮಾಡಬೇಕಂತ ಇದ್ದೀನಿ. ಇನ್ ಕೇಸ್ ಜಾಯ್ನ್ ಆಗಬೇಕು ಚಾನೆಲ್ ಮೆಂಬರ್ಶಿಪ್ ಅಂದರೆ ಇದೆಲ್ಲ ಪರ್ಕ್ಸ್ ಇರುತ್ತೆ. ಓಕೆ, ಸೊ ಎಸ್ ಗೈಸ್, ಏನನ್ಸುಂತ ಹೇಳಿ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡೋದಾಯಿತು ಅಂತ ಹೇಳ್ತಾ ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.